ಇರಬಹುದು, ಕಾಕಿಧಾರಿಗಳಾಗಿರಬಹುದು, ಖಾದಿಧಾರಿಗಳಾಗಿರಬಹುದು, ವ್ಯಾಪಾರಿಗಳಾಗಿರಬಹುದು, ಉದ್ಯಮಿಗಳಾಗಿರಬಹುದು, ಇವತ್ತು ಕಾರ್ಖಾನೆಯ ಮಾಲೀಕರಾಗಿರಬಹುದು. ಇವರೆಲ್ಲ ಯಾರು ದುಡಿದಾಗ ಅನ್ನ ಉಣ್ತಾ ಇದ್ದಾರೆ? ರೈತರು ದುಡಿದ್ರೆ ಅನ್ನ ಉಣ್ತಾ ಇದ್ದಾರೆ. ರೈತ ದುಡಿಲಿಲ್ಲ ಅಂದ್ರೆ ಅನ್ನ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ರೈತ ದುಡಿದ್ರೆ ಒಂದು ದಿನ ಬಿಟ್ಟಂದ್ರೆ ನಾವೆಲ್ಲ ಹೊಟ್ಟಿಗೆ ಮಣ್ಣು ತಿಂತಾ ಇದ್ದೇವೆ. ಹೊಟ್ಟಿಗೆ ಮಣ್ಣು ತಿನ್ನೋ ಪರಿಸ್ಥಿತಿ ಬರ್ತಾ ಇದೆ. ಆ ದಿಶೆಯಲ್ಲಿ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನಮ್ಮ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು. 3,500 ರೂಪಾಯಿ ಈ ದರವನ್ನು ನಿಗದಿ ಮಾಡುವವರೆಗೆ ಯಾರೂ ರೈತರು ನೀವು ಅಲಗಾಡಬಾರದು. ನಿಜ ನ್ಯಾಯ ಬೆಲೆಯನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ. ನಿಮ್ಮ ಶ್ರಮದ ಬೆಲೆಯನ್ನು ಕೇಳ್ತಾ ಇದ್ದೀರಿ. ನೀವು ದುಡಿದ ಬೆಲೆಯನ್ನು ಕೇಳ್ತಾ ಇದ್ದೀರಿ. ಆದ ಕಾರಣ ನೀವು ಯಾವುದೇ ಕಾರಣಕ್ಕಾಗಲಿ ನೀವು ರೈತರು ವಿಚಲಿತರಾಗಬಾರದು, ಅಲಗಾಡಬಾರದು. 3,500 ಬೆಲೆಯನ್ನು ಘೋಷಣೆ ಮಾಡುವವರೆಗೆ ನಿಮ್ಮ ಹೋರಾಟವನ್ನು ನಿಲ್ಲಿಸಬಾರದು. ಇವತ್ತು ರೈತ ಕಷ್ಟಪಟ್ಟು ದುಡಿದು ಬೆಳೆಯನ್ನು ಬೆಳೀತಾ ಇದ್ದಾನೆ. ಮೆಕ್ಕೆಜೋಳಗೆ ಬೆಲೆ ಇಲ್ಲ, ಮೆಣಸಿನಕಾಯಿಗೆ ಬೆಲೆ ಇಲ್ಲ, ಈರುಳ್ಳಿಗೆ ಬೆಲೆ ಇಲ್ಲ, ಬದನೆಕಾಯಿಗೆ ಬೆಲೆ ಇಲ್ಲ, ಪ್ರತಿಯೊಂದು ಬೆಳೆಗಳಿಗೆ ಬೆಲೆ ಇಲ್ಲ. ಇವತ್ತು ರೈತರು ನೀವೆಲ್ಲ ಎಚ್ಚೆತ್ತುಕೊಂಡ್ರೆ ಏನೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಈ ಒಂದು ಒಕ್ಕಟ್ಟು ನಿಮ್ಮದು ನಿರಂತರವಾಗಿರಬೇಕು. ನೀವು ರೈತರು ಯಾವುದೇ ಕಾರಣಕ್ಕಾಗಲಿ ನೀವು ಒಕ್ಕಟ್ಟನ್ನು ಮುರಿಬೇಡ್ರಿ. ಈ ಒಕ್ಕಟ್ಟನ್ನು ನೀವು ಮುಂದುವರಿಸಿಕೊಂಡು ಹೋಗ್ರಿ. ಒಕ್ಕಟ್ಟಿಗೆ ಬಲ ಇದೆ. ನೀವು ಯಾವುದೇ ಕಾರಣಕ್ಕಾಗಲಿ ಈ ಒಕ್ಕಟ್ಟನ್ನು ಮುರಿದ್ರೆ ನಿಮಗೆ ಬೆಲೆ ಇಲ್ಲ. ನೀವು ಒಕ್ಕಟ್ಟನ್ನು ಮುಂದುವರಿಸಿಕೊಂಡು ಹೋಗ್ರಿ. ನಿಮ್ಮ ಬೆಳೆಗಳಿಗೆ, ನೀವು ಬೆಳೆದಂತ ಬೆಳೆಗಳಿಗೆ ನ್ಯಾಯವಾದ ಬೆಲೆ ಸಿಗಬೇಕು. ರೈತನ ಬದುಕು ಹಸನಾಗಬೇಕು. ಆ ದಿಶೆಯಲ್ಲಿ ನೀವು ಹೋರಾಟ ಮಾಡ್ತಾ ಇರುವುದು ಬಹಳ ನ್ಯಾಯೋಚಿತವಾಗಿದೆ. ಆ ಒಂದು ಉದ್ದೇಶದಿಂದ ಎಲ್ಲ ಮಠಾಧಿಪತಿಗಳು ನಿಮಗೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ನೀವು ಹಗಲೇ ರಾತ್ರಿ ಅನ್ನದೇ ದುಡಿತಾ ಇದ್ದೀರಿ. ಆ ಒಂದು ಬೆಳೆಗಳಿಗೆ, ಆ ಒಂದು ಕಬ್ಬಿಗೆ ಒಂದು ಯೋಗ್ಯವಾದಂತ ದರವನ್ನು ಕೇಳ್ತಾ ಇದ್ದೀರಿ. ಆ ದಿಶೆಯಲ್ಲಿ ನಿಮ್ಮ ಬೆಳೆಗಳಿಗೆ ಯೋಗ್ಯವಾದ ದರ ಸಿಗುವವರೆಗೆ ನೀವು ಹೋರಾಟವನ್ನು ಮುಂದುವರೆಸ್ರಿ ಅಂತ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ನಿಮಗೆಲ್ಲ ನಮ್ಮ ಮಠಾಧಿಪತಿಗಳ ಬೆಂಬಲ ನಿರಂತರವಾಗಿ ಇರ್ತಾ ಇದೆ. ನಿಮಗೆಲ್ಲ ಭಗವಂತ ಶುಭವನ್ನು ಉಂಟು ಮಾಡಿ ಅಂತ ತುಂಬ ಹೃದಯದಿಂದ ಹಾರೈಸಿ ನಮ್ಮೊಂದೆರಡು ಮಾತಿಗೆಗಳನ್ನು ನೀಡ್ತಾ ಇದ್ದೇವೆ. ಓಂ ಶಿವಂಬೆ. ಹುಡುಗರ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಅದು ಔಷಧ ತಗೋದು ಇದನ್ನು ಮಾಡೋದು ನಮ್ಮ ಲಕ್ಷಣ ಅಲ್ಲ. ನಮ್ಮ ಹೋರಾಟದಲ್ಲಿ ಔಷಧ ತಗೋಬೇಕಾಗಿದೆ. ಇದನ್ನು ನೋಡಿ ಕಾರ್ಖಾನೆ ಮಾಲೀಕರು ಔಷಧ ತಗೋಬೇಕಾಗೈತಿ. ಇದನ್ನ ನೀವು ಇಲ್ಲಿ ಕೂತಿದ ನೋಡಿ ಆ ಮಕ್ಕಳು ಔಷಧ ತಗೊಳ್ಬೇಕಾಗೈತಿ. ನೀವು ತಗೊಳ್ಬಾರ್ದ. ನಾವು ಗಟ್ಟಿಯಾಗಿ ದನಿಯಾಗಿ ನಿತ್ತಿಲ್ಲಿ ಕುಂತದಿಲ್ಲ. ಈ ಸ್ವಾಮಿಗಳು ಗುರುಗಳ ಆಶೀರ್ವಾದ, ಎಲ್ಲರ ಆಶೀರ್ವಾದ. ಇದು ಉತ್ತರ ಕರ್ನಾಟಕದ ಒಂದು ಕೇಂದ್ರ ಬಿದ್ದುವಂತ ಗುರ್ಲಾಪುರ ಕ್ರಾಸ್ನಲ್ಲಿ ಇಡೀ ರಾಜ್ಯ ನಿತ್ತು ನೋಡೋದೈತಿ. ಇಲ್ಲಿ ನಮ್ಮನ್ನ ನಾವ್ಯಾಕೆ ಔಷಧ ತಗೋದ್ರಿ? ಇಡೀ ದೇಶಕ್ಕೆ ಅನ್ನ ಹಾಕೋರು ನಾವ, ಹಾಲ ಬೆಣ್ಣೆ ತುಪ್ಪ ಕೊಡೋರು ನಾವ, ಇಡೀ ಆಹಾರ ಕೊಡೋರು ನಾವ್ಯಾಕೆ ಔಷಧ ಆ ಮಕ್ಕಳ ಸಲುವಾಗಿ ನಾವು ಔಷಧ ತಗೋಬಾರ್ದು. ಇಲ್ಲಿ ಪಾಪ ಆಲುಕ್ ನೋಡ್ದವ್ರತ್ತವ್ರು, ಆಲುಕ್ ನೋಡವ್ರತ್ತ ಹಂಗ ಅಲ್ಲ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಹಿಂದ ಎಲ್ಲ ಬಾಳೆ ಏನೋ ನೋಡ್ದತಿ, ಹಂಗೆ ಮಾಡಕ್ ಹೋಗ್ಬೇಡ್ರಿ. ದಯಮಾಡಿ ಕಾರ್ಖಾನೆ ಮಾಲೀಕರಿಗೆ ಪದೇ ಒತ್ತಡ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದು ಇವತ್ತಿನ ಹೋರಾಟ ಎಲ್ಲ ಜಿಲ್ಲಾದಂತ ನಡೆದೈತೆ, ಎಲ್ಲ ತಾಲೂಕಿದಂತ ನಡೆದೈತೆ, ಜಿಲ್ಲೆಯಾದಂತ ನಡೆದೈತಿ. ಇನ್ನ ರೈತ ಸಂಘ ಸೈನಿಕರ ಸಿಡಿಯೋನ ಮಗನ ಯಾರನ್ನ ಕೇಸ್ ಚಾಲೂ ಮಾಡಿದಕ್ಕೆ ಇಲ್ಲಿ ಗುರ್ಲಾಪುರ ಕ್ರಾಸ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದೈತಿ. ಯಾರು ಕೇಸ್ ಚಾಲೂ ಮಾಡಿದೆ ಮಗನ ಅಂತ ದೊಡ್ಡ ಹೊಡೆದು ಬಿಟ್ರು. ಓಡಿ ಹೋಗಕ್ಕೈತಿ, ಹಿಡಿದ್ರೆ ಸಿಗುವಲ್ಲ, ಕಾರ್ಖಾನೆಗೆ ಹೋಗಿ ದಕ್ಕೊಂಡವ್. ಹಂಗ ಪ್ರಭಾಕರ್ ಕೋರೆ ಅಂತ ಒಬ್ಬನಿಂದ ಇವತ್ತು ಕಾರ್ಖಾನೆಗಳು ಈ ರೀತಿಯಾಗಿ ರೈತರು ಬೀದಿ ಮೇಲೆ ಬರತ್ತಾರ. ಒತ್ತಡ ಹಾಕೋದು ಜಿಲ್ಲಾಧಿಕಾರಿಗಳು ಒತ್ತಡ ಹಾಕೋದು, ಎಲ್ಲರಿಗೂ ಒತ್ತಡ ಹಾಕೋದು. ಪ್ರಭಾಕರ್ ಕೋರೆ ಅವರೇ, ಏನು ನಿಮ್ಮ ಮನೆ ಮುಂದೆ ಬರ್ತೈತಿ? ಇವತ್ತು ಚಿಕ್ಕೋಡಿಗೆ ಬಂದೈತಿ.
ನಮ್ಮ ಮಲ್ಲಪ್ಪನಾದ ಹೋಗಿ ಎಲ್ಲರೂ ಅಲ್ಲಿ ಹೋರಾಟ ಮಾಡಿ ಮುಂಜಾನೆ ಅಂದ್ರೆ ಇಲ್ಲಿವರೆಗೆ ಹೋರಾಟ ಮಾಡಿ ಈಗ ಬಂದ್ರೆ ಈಗ ಚಿಕ್ಕೋಡಿ ಬಂದತಿ ನಿನ್ನ ಮನೆಗಿನ ಪಾದಾರ್ಪಣೆ ಮಾಡ್ತತಿ. ಹುಷಾರಿನ ಮುಂದ್ ನಾಳಿನ ದಿವಸ ಅಕಸ್ಮಾತ್ ಇವತ್ತು ಬಗೆಹರಿಸ್ಕೋ, ನಾಳಿನ ದಿವಸ ನಿನ್ನ ಮನಿ ಮುಂದ್ ತಮಟಿ ಬರ್ಕೋತ್ ಕುಂದಿರ್ತು ಟಂಟನಕ್ಕ ಟನಕ್ಕ ಟನಕ್ಕ ಟಂಟನಕ್ಕ ಟನಕ್ಕ ಟನಕ್ಕ. ಎಲ್ಲಿ ಬಿಡ್ತಾರ ಇದನ್ನ? ಸತ್ತಾಗ ಬಿಡ್ತಾರ. ಪರಬಾಕರ್ ಕೋರೆ ಸತ್ತದಿ ಅಂತ ಬಿಡಿಬೇಕಾಕತ್ತೇನು. ಒಳಗ್ ಗುಂಡಿಟ್ಕೊಂಡಿ ಮರಯ್ಯ, ಒಳಗ್ ಗೋಳಿದಾವ್ ನೀನ್, ಒಳಗ ಗೋಳೆ ಸಿಡಿತಾವ ಹೊರಗಿನವ. ಪುಣ್ಯಾತ್ಮ, ಎಟ್ ರೈತರು ಸುಲಿಗೆ ಮಾಡತದಿ, ಎಟ್ ರೈತರು ಇದ್ರ ಹಾದಿಗೆ ತರತದಿ, ಅಧಿಕಾರಿಗಳ ಮೇಲೆ ಎತ್ತು ಒತ್ತಡ ಹಾಕತ್ತದಿ. ಕೊಡು, ರಗಡದ ಸಂಸ್ಥೆಗಳು ಅದಾವು. ಏನು ಭಾಳ ಕೇಳತ್ತಾರ? 3500 ರೂಪಾಯಿ ಬರೀ 3500 ಕೊಡಕ್ಕಾಗೋದಿಲ್ಲ ನಿನಗ? ದಯಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಇಲ್ಲೇ ತಾಲೂಕದಲ್ಲೇ ಇದ್ದೀರಿ, ಬೇಗನೆ ಘೋಷಣೆ ಮಾಡ್ರಿ, ಕತ್ತಿ ಅವ್ರು ಘೋಷಣೆ ಮಾಡ್ರಿ. ಇವತ್ತು ನಿನ್ನೆ ನೋಡಿ ನಾವು ಯಾರು ಲಕ್ಷ್ಮಣ ಸವದಿ ಅವ್ರು ಹಳ್ಳಿಯಾಳ ಕಾರ್ಖಾನೆ ಚಾಲನೆ ಕೊಟ್ಟಿದ್ದಾರೆ. ಏನ ನಾಡು ಕೊಟ್ಟಿಲ್ಲ, ಯಾವ್ದಕ್ ಬೈಕ ನೀವು ಇಲ್ಲಿ ಕೂತಿದಿರಲ್ಲ, ನಾ ಕಾರ್ಖಾನೆ ಗೇರ್ ನುಗ್ಗಿಸೊಟ್ಟಿಗಿದಾರ ಅಂತೇಳಿ ಅವ್ ಚಾಲು ಮಾಡವ. ಮತ್ತ ಅದಕ್ಕೆ ಚಾಲು ಮಾಡಿಲ್ಲ ನಾವು, ಇಲ್ಲಿ ಕೂತಂತ ಅವ್ರು ನಾನು ಅಲ್ಲಿ ಬಂದಿದ್ದಾರ ಅಂತೇಳಿ. ಅದಕ್ಕೆ ಇವಾಗ SR ಪಾಟೀಲ್ ಅವ್ರ ಕಾರ್ಖಾನೆ, ಕಾಗವಾಡ ಕಾರ್ಖಾನೆಗಳು, ಎಲ್ಲರೂ ಕಾರ್ಖಾನೆಗಳು, ಇವು ಜನಪ್ರತಿನಿಧಿಗಳ ಕಾರ್ಖಾನೆಗಳು ಮರಯ್ಯ. ಕದ್ದು ಮುಚ್ಚಿ ಬಂದು ಕಿಸ್ಕೊಂಡು ಓಟ್ ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಓಟ್ ಹಾಕಿಸ್ಕೊಂಡು ಹೋಗಂದ್ರಿ. ಈಗ ಅವ್ನು ಬಂದ ಅವ್ರ ಋಣ ತೀರಿಸ್ರು. ರೈತರು ಕೂತಾರ ಹಾದಿ ಮೇಲೆ, ಇಲ್ಲಿ ಹಾದಿ ಮೇಲೆ ಕೂತಿದ್ದಾರೆ, ಅವ್ರ ಋಣ ತೀರಿಸ್ರಿ. ನಿಮ್ಮ ಮಾನ ಮರ್ಯಾದೆ ಏನಾರು ಇರ್ತಾರೆ ಈ ರೀತಿ ನೀವು ಕುಂದರ್ಸ್ತಿರ್ಕಿಲ್ಲ ನಮ್ಮ ರೈತರಲ್ಲಿ. ನಾಚಿಕಿಲ್ಲ ನಿಮ್ಗ. ಅನ್ನ ಬೆಳೆಯುವಂತ ರೈತ ಹಾದಿ ಮೇಲೆ ಕೂತಾನು, ಹಾದಿ ಮೇಲೆ ಕೂತು ಈ ರೀತಿಯಾಗಿ ಸಂಕಟ ಅನುಭವಿಸ್ತಾನು, ಒಬ್ರಿಗೊಬ್ರು ಔಷಧ ಅದನ್ನ ಮಾಡ್ತಾ ಇದ್ದಾರ. ಈ ಕರುಣೆ ಇಲ್ಲ ನಿಮ್ಗ? ನಾಚಿಕೆ ಆಗುದಿಲ್ಲ? 1,50,00,000 ಖರ್ಚಿಂಗ್ ನಮ್ಮದು. ಅದರಲ್ಲಿ 29-28 ಕಾರ್ಖಾನೆಗಳು ಇದ್ದಾವೆ. ಸ್ವಸಹಾಯ ಸಂಘ ಕಾರ್ಖಾನೆಗಳು 18, ಉಳಿಕಿದ ಎಲ್ಲ ಮಾಲೀಕತ್ವ ಕಾರ್ಖಾನೆಗಳು. ಮಾಲೀಕತ್ವ ಕಾರ್ಖಾನೆ ಅಂದ್ರೆ ಯಾರ ತಿಳಿದ್ರಿ ನೀವು? ಇವರ ನಮ್ಮಿಂದ ಆಯ್ಕೆ ಆಗಿ ಹೋಗಿರುವಂತ ತುಡುಗನ ಮಕ್ಕಳದು. ಇದು ಯಾರ್ಯಾದವ್ರು ಅಲ್ಲಿ? ಸಹಕಾರಿ ಕಾರ್ಖಾನೆ ಅವ್ರನ್ನ, ಸಹಕಾರಿ ಕಾರ್ಖಾನೆ ತುಳಿಯಾಕ್ತಾರೆ ಇವರು. ಅವ್ರ ಆಡಳಿತ ಮಾಡತ್ತಾರ ಅಲ್ಲಿ. ಮತ್ತು ಅವ್ರ ಕಾರ್ಖಾನೆಗಳು ಇದ್ದಾವ, ಅವ್ರ ಬಿಲ್ ಕೊಡಕ್ಕಾಗತ್. ಬಂದ ಮನಿ ಬಂದ ನಾವು ಅದನ್ನ ಮಾಡ್ತನೋ ಇದನ್ನ ಮಾಡ್ತನೋ ಇದನ್ನ ಹೇಳ್ತೀರಿ. ದಯಮಾಡಿ ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಏನ್ ನಿದ್ದಿನ ಮಾಡತ್ತ ನಾವು ಕಣ್ಣು ತೆಗೆದಿಲ್ಲ. ಇವು ಶಿವಾನಂದ ಪಾಟೀಲ್ ಸಕ್ರಿಯ ಸಚಿವ ಶಿವಾನಂದ ಪಾಟೀಲ್ ಪುಣ್ಯಾತ್ಮ, ನಮ್ಮ ಉತ್ತರ ಕರ್ನಾಟಕದ ಭಾವದಂಗಾಗಿ ಏನ್ ಮಾಡ್ತೀವಿ ನೀನ? ಉತ್ತರ ಕರ್ನಾಟಕದವ ನೀವು. ನಮ್ಮ ಕಬ್ಬಿನ ಬದಲು ಜ್ಞಾನ ತಿಳ್ಕೊಂಡಿದ್ದು ನಾವು. ನೀವನ ಚಲೋ ಆತ್ಪ ಈ ಬಾರಿ ನಮ್ಮ ಕಬ್ಬಿಗೆ ಒಂದು ಯೋಗ್ಯವಾದ ದರ ಸಿಗ್ತತಿ. ಏನಾರು ಒಂದು ಸರ್ಕಾರದಿಂದ ಏನಾರು ಒಂದು ಮಾಡ್ತಾನಂತಂದ್ರೆ ಇವ್ ಎಲ್ಲಿ ಕೂತಾನೋ ಎಲ್ಲೆಲ್ಲೋ ಪುಣ್ಯಾತ್ಮ. ನಿನ್ನೇನು ಗುರುಜಿ ಹೇಳ್ಯಾರ ಆಗಲ್ಲ, ನಿನಗೆ ಏನು ಮಾಡಂಗಿಲ್ಲ, ನಿನ್ನ ಕೂದಲು ಕೊಂಕ್ ಹಚ್ಚಂಗಿಲ್ಲ. ವೇದಿಕೆಗೆ ಬಾ, ಸ್ವಾಗತ ಮಾಡ್ತೀವಿ. ವೇದಿಕೆ ಮೇಲೆ ಒಂದು ಕುರ್ಚಿ ಹಾಕಿ ಕುಣಿಸ್ತೀವಿ. 3,500 ಘೋಷಣೆ ಮಾಡಿ ಹೋಗು ಪುಣ್ಯಾತ್ಮ. ಏನ್ ಮಾಡ್ತದೆ ಇಲ್ಲಿ ಬಿಜಾಪುರದಾಗ ಕುತ್ಕೊಂಡ? ಇದು ಗೊತ್ತಿಲ್ಲ. ಹೋರಾಟ ಲಕ್ಷ ಕೂತದ್ವಿ ಇಲ್ಲಿ, ಗೊತ್ತಿಲ್ಲ. 4-5 ದಿವಸ ಆಯ್ತು ಇವತ್ತಿಗೆ. ಶಿವಾನಂದ ಪಾಟೀಲ್, ಈಗ ಒಂದಿನಗೊಂದು ಮಾತು ಹೇಳ್ತೀವಿ ನಾವಿನ ಮುಂದೆ. ಬಹಳ ದಿವಸ ಕುತ್ಕೊಂಡ್ರು ನಮಗೂ ಇಲ್ಲೊಂದು ಆಕ್ರೋಶ ಕಿಚ್ಚು ಹೊರಗೆ ಬರಾಕತ್ತಾವು. ಬಹಳ ದಿವಸ ಕುತ್ಕೊಂಡ್ರ ಆಕ್ರೋಶ ಬರಾಕತ್ತೈತಿ. ಯಾಕಂದ್ರೆ ಶಿವಾನಂದ ಪಾಟೀಲ್ ಅವರೇ ಇನ್ನು ಬಿಜಾಪುರದಾಗ ಅಲ್ಲಿ ನಮ್ಮ ರೈತ ಸಂಘ ಕಾರ್ಯಕರ್ತರದಾರ. ನಿನ್ನ ಮನಿ ಮುಂದೆ ಬರ್ತಾರ. ನಿನ್ನ ಹೆಂಡ್ರ ಮಕ್ಕಳ ಎಲ್ಲಾರು ಕುತ್ಕೊಂಡು ಕೇಳ್ಬೇಕು ಸಪ್ಳ. ಅದನ್ನ ಯಾವ ಸಪ್ಳ ಆಗಲಿ ಹೇಳಿ.